ಸಭೆ ನಡೀತಾ ಇರಬೇಕಾದ್ರೆ ಈ ಥರ ಒಂದು ಇವತ್ತು ತುರ್ತು ಕಾರ್ಯಕಾರಿ ಸಮಿತಿಯನ್ನು ನಾವು ಕರೆದಿದ್ವಿ ಕನ್ನಡ ವಾಕ್ಚಿತ್ರ ಆಚರಣೆ ಬಗ್ಗೆ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇರುವಾಗ ತುಂಬ ಚೆನ್ನಾಗಿ ಅವರ ಅಭಿಪ್ರಾಯಗಳನ್ನೆಲ್ಲ ಹೇಳಿಕೊಂಡ್ರು. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಭಾಳ ಪ್ರೀತಿಯಿಂದ ನಗ್ನಗ್ತಾ ಇದ್ದರು. ಇಡ್ಲಿ ತಿಂದರು. ಇಡ್ಲಿ ತಿಂದು ಅವ್ರ ಸರ್ದಿಯಾಗಿ ಬೇರೆಯವ್ರದ್ದು ಅಭಿಪ್ರಾಯವನ್ನು ತಗೋತಿದ್ವಿ. ವಾಶ್ರೂಮ್ಗೆ ಹೋದರು. ಆಗ ಅಂಚೆಹಳ್ಳಿಯವರು ಒಳಗಡೆ ಹೋಗಿ ಮೇಡಮ್ ಒಂದು ನಿಮಿಷ ನಿಲ್ಲಿಸಿ ಅಂತ ಕೂಗಿದ್ರು. ಏನು ಸರ್ ಅಂತಂದರೆ ಯಾಕೋ ಗೊತ್ತಿಲ್ಲ ಅವರು ವಾಂತಿ ಮಾಡ್ಕೋತಿದ್ದಾರೆ, ಅವ್ರಿಗೇನೋ ಇದಾಗಿದೆ ಅಂತ. ನಾವೆಲ್ಲರೂ ಹೋಗಿ ನೋಡಿದ್ರೆ ಅವರು ಏನೋ ಶುಗರ್ ಏನಾದರೂ ಕಡಿಮೆಯಾಗಿ ಏನಾದರೂ ಆದ್ರೆ ಅಂತ ನೀರು ನಾವು ಸಕ್ಕರೆ ನೀರು ಎಲ್ಲ ಕೊಟ್ವಿ. ಆಗ ತಕ್ಷಣ ಪಾಪ ನಮ್ಮ ಸದಸ್ಯರು ಅವ್ರನ್ನ ಎತ್ಕೊಂಡು ಇಲ್ಲಿಗೆ ತಂದ್ವಿ. ಹಿಂಭಾಗನೇ ಅಲ್ವಾ ನೋಡಿ, ಒಂದು ಗಳಿಗೆ ನಮ್ಮ ಜೊತೆ ಆಗಿದ್ದವ್ರು ಈಗಿಲ್ಲ ಅಂತಂದರೆ ನಮ್ಮ ಕಣ್ಮುಂದೆನೇ ನಮಗಿದನ್ನು ನಿಜವಾಗ್ಲೂ ಹೇಳ್ತೀನಿ, ಸಹಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಹಿರಿಯ ಸದಸ್ಯರಿಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಸಹಾಯ ಮಾಡಿ ಅಂತ ಹೇಳಿದ್ರು. ಆದರೆ ಅವ್ರು ಹಾಗಾಗ್ತಾರೆ ಅಂತ ನಮ್ಗೆ ನಿಜವಾಗ್ಲೂ ಭಾಳ ನೋವಾಗುತ್ತೆ. ಒಂದು ಮನುಷ್ಯ ಉದ್ಯಮದ ಜೊತೆನೇ ಬೆಳೆದು ಇನ್ನೂ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಇವತ್ತು ಉದ್ಯಮದ ಒಳಗೆ ಮೀಟಿಂಗ್ ನಡೆಯುವಾಗಲೇ ಹೋದ್ರಮ್ಮ. ಈ ಆಘಾತ ನಮಗೆಲ್ಲರಿಗೂ ಕೂಡ ಆಗಿದೆ. ಏನಾದರೂ ಒಂದು ಸೂಚನೆ ಇತ್ತಾ ಮೇಡಮ್? ಅಂದರೆ ಇಲ್ಲಮ್ಮ, ಅವ್ರ ಮಗನ ಕರೆಸಿದ್ವು. ಈಗ ಮಾತಾಡಿದ್ರಲ್ಲ, ಏನೂ ಇಲ್ವಂತೆ. ಥೈರಾಯ್ಡ್ ಒಂದು ಬಿಟ್ಟರೆ ಅವರಿಗೆ ಯಾವ ಕಾಯಿಲೆನೂ ಇಲ್ಲ ಅಂತೆ. ಚೆನ್ನಾಗಿದ್ರಮ್ಮ, ತುಂಬ ಸೊಗಸಾಗಿ, ತುಂಬ ಜೋವಿಯಲ್ ಆಗಿದ್ದರು, ಚೆನ್ನಾಗಿ ನಗ್ನಗ್ತಾ ಇದ್ದರು. ಈ ಸಮಾರಂಭದ ಬಗ್ಗೆ ಮಾತಾಡಿದ್ರು, ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ರು. ಮನುಷ್ಯ ಹಿಂಗಾಗ್ತಾನೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಫಿಲ್ಮ್ ಚೇಂಬರಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ಬಹುಶಃ 84ರಲ್ಲಿ 84 ವರ್ಷ ಆಗಿದೆ ವಾಣಿಜ್ಯ ಮಂಡಳಿಗೆ. ಪ್ರಥಮ ಬಾರಿ ಈ ಥರದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ನಾನು ಕೂಡ ಒಂದು 30-35 ವರ್ಷದಿಂದ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡಿದ್ದೀನಿ. ಯಾರಿಗೂ ಈ ರೀತಿಯಾಗಿ ಆಗಿಲ್ಲ. ಭಾಳ ನೋವಾಗುತ್ತಮ್ಮ. ಅವ್ರ ಪುತ್ರರು ಜಿತೇಂದ್ರ ಅವರು ಕೂಡ ಕಣ್ಣೀರಾಗ್ತಾ ಇದ್ರು, ನೀವು ಕೂಡ ಅವ್ರನ್ನ ಸಮಾಧಾನ ಮಾಡಿ. ಮತ್ತೇನು ರೀ, ತಮ್ಮ ಸ್ವಂತ ತಂದೆ ರೀ, ಒಂದೇ ಮಗ. ಅವರು ಶ್ರೀಮತಿಯವ್ರಿಗೆ ಇನ್ನೂ ವಿಚಾರ ಗೊತ್ತಿಲ್ಲ ಅಂತ. ಈಗ ಹೈದರಾಬಾದಲ್ಲಿ ಇನ್ನೊಬ್ರು ಇದ್ದಾರೆ ಪುತ್ರ ಅಂತ ಹೇಳಿ ನಾಳೆ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡ್ತಾ ಇದ್ದೀವಿ. ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ, ನಮ್ಮ ಸಂಸದಲ್ಲಿ 10ರಿಂದ 1 ಗಂಟೆವರೆಗೂ ಅವರ ಪಾರ್ಥಿವ ಶರೀರವನ್ನು ಇಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಅವ್ರಿಗೊಂದು ಶ್ರದ್ಧಾಂಜಲಿ, ಒಂದು ಕೊನೆಯ ವಿದಾಯವನ್ನು ಪ್ರತಿಯೊಬ್ಬರು ಹೇಳಬೇಕು ಅಂತ ಈ ಮೂಲಕ ನಾನು ಕೇಳ್ತೀನಿ. ಇವತ್ತು ನೋಡಿ, ನಾವು ಎರಡು ಜನ ನಮ್ಮನ್ನು ಬಿಟ್ಟು ಹೋದರು. ನಮ್ಮ ಹಿಂದಿನ ಖಜಾಂಚಿ ಚಿಂಗಾರಿ ಮಹಾದೇವ್ ಅವರ ಶ್ರೀಮತಿಯವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವ್ರಿಗೂ ಕೂಡ ನಾನು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಬಹುಶಃ ಅವರು ಕುಟುಂಬಕ್ಕೆ ಈ ನೋವನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಪರಮಾತ್ಮನಲ್ಲಿ ಕೇಳ್ತೀನಿ. ಮೇಡಮ್, ಇ ಸಿ ಮೀಟಿಂಗು ಇದೇ ಮೊದಲನೇ ಮೀಟಿಂಗ್ ನೀವು ಅಧ್ಯಕ್ಷರಾದ ಮೇಲೆ ನಡೀತಾ ಇದ್ದಿದ್ದು? ಇಲ್ಲ, ಒಂದಾಗಿದೆ. ಇದು ತುರ್ತು ಸಭೆಯನ್ನು ಕರೆದಿದ್ವಿ. ತುರ್ತು ಸಭೆಗೆ ಅವ್ರು ಬಂದು ಎಲ್ಲ ಸದಸ್ಯರು ಕೂಡ ಭಾಳ ಚೆನ್ನಾಗಿದ್ವಿ ರೀ. ಗೊತ್ತಿಲ್ಲ.